ಹಲೋ, ನಮಸ್ಕಾರ. ಗುಡ್ ಆಫ್ಟರ್ನೂನ್. ನನಗೆ 3 ಜನ ಲಿಂಗಾಯತ ಲೇಡಿ ಬೇಕು ಇವಾಗ. ನಾನು ಒಂದೇ ವಿಡಿಯೋಲಿ 3 ಜನ ಬೇಕು ಅಂತ ಹಾಕಿದ್ದೀನಿ. ಬಟ್ ಅದರಲ್ಲಿ ಹುಡುಗರು ಕಾಲ್ ಮಾಡ್ತಿದ್ದಾರೆ. ನಾವು ನಿನ್ನೆ ಕಾಲ್ಸ್ ಮಾಡಿದ್ರೆ ನಾನು ಹಾಕಿಲ್ಲ ನಂಬರು ಅಂತಾರೆ. ಆಮೇಲೆ ನೋಡಿದ್ರೆ ನಮ್ಮ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ, ನಮ್ಮ ತಾಯಿನ ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ. ಸರಿಯಾಗಿ ನನಗೆ ರೆಸ್ಪಾನ್ಸ್ ಬರ್ತಾಯಿಲ್ಲ. ಈಗ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ನನಗೆ ಒಂದು ನಿಮಿಷ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ನನಗಿವಾಗ JP ನಗರದಲ್ಲಿ ಮಗು ನೋಡ್ಕೊಳೋದಕ್ಕೆ ಬೇಕು. 3 ತಿಂಗಳು ಮಗು. ಆಯಿಲ್ ಮಸಾಜ್ ಮಾಡಬೇಕು, ಬಾತ್ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಆಮೇಲೆ ಡೈಪರ್ ಚೇಂಜ್ ಮಾಡಬೇಕು, ಪಾಪುಗೆ ಪ್ಯಾಂಪರ್ ಚೇಂಜ್ ಮಾಡಬೇಕು, ಮತ್ತು ಅವ್ರೇನಾದರೂ ಮಗುಗೆ ಫುಡ್ ಮಾಡಿಕೊಟ್ರೆ ಪಾಪುಗೆ ತಿನ್ನಿಸ್ಬೇಕು, ಮತ್ತು ತಾಯಿ ಕೈ ಕೊಡಬೇಕು. ಸೊ ಇಷ್ಟು ಕೆಲಸ ಇಲ್ಲಿ. ತಿಂಗಳಿಗೆ 2 ರಜಾ ಇದೆ. ಅಲ್ಲೇ ಇರೋದು. ಓನರ್ ಬಂದು ಬ್ರಾಹ್ಮಿನ್ಸು. ಅವರು ಲಿಂಗಾಯತರನ್ನ ಕೇಳ್ತಿದ್ದಾರೆ. ಅಲ್ಲೇ ಇರೋದು. ಫುಡ್ ಆ್ಯಂಡ್ ಅಕಾಮಿಡೇಷನ್ ವಿತ್ ಸ್ಯಾಲ್ರಿ. ಸೊ ನಿನ್ನೆ ನಾನು ಒಂದು 10-15 ಜನ ನಂಬರ್ ಹಾಕಿದ್ರು. ಕಾಲ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಹುಡುಗರೇ ಹಾಕಿದ್ದಾರೆ ನಂಬರ್ನ. ನಾನು ಆಲ್ರೆಡಿ ಮೆನ್ಷನ್ ಮಾಡಿ ವೀಡಿಯೋನಲ್ಲಿ ಹೇಳಿದ್ದೀನಿ ನಾನು, ಇದು ಹೆಂಗಸ್ರಿಗೆ ಮಾತ್ರ ಅಂತ. ಆದರೂ ಗಂಡಸರು ಕಾಲ್ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಗಂಡಸರು ಕಾಲ್ ಮಾಡಬೇಡಿ. ಇದು ಹೆಂಗಸರಿಗೆ ಅಂತ ಹಾಕಿದ್ಮೇಲೆ ದಯವಿಟ್ಟು ಗಂಡಸರು ಕಾಲ್ ಮಾಡಬೇಡಿ. ನಮ್ಮ ತಾಯಿ ಇದ್ದಾರೆ, ನನ್ನ ತಂಗಿ ಇದ್ದಾರೆ ಅಂತೀರಾ. ಎಷ್ಟು ಜನಕ್ಕೆ ಕಾಲ್ ಮಾಡಿದ್ರು ನಾವು ಇವತ್ತು ಕೇಳಿ ಹೇಳ್ತೀವಿ, ನಾಳೆ ಕೇಳಿ ಹೇಳ್ತೀವಿ ಅಂತಾರೆ. ನಮಗೂ ಕಾಲ್ ಮಾಡಿ ಸಾಕಾಗೋಯ್ತು. ಇದು ಪ್ರಿಫರಬಲಿ ಲಿಂಗಾಯತರೇ ಬೇಕು ಮಗುನ ನೋಡ್ಕೊಳಕ್ಕೆ, ಲಿಂಗಾಯತರೇ ಬೇಕು ಒಂದು ಅಡುಗೆ ಕೆಲಸಕ್ಕೆ, ಲಿಂಗಾಯತರೇ ಬೇಕು ಒಂದು ರಾಮಮೂರ್ತಿ ನಗರದಲ್ಲಿ ಅಲ್ಲೇ ಸ್ಟೇ ಮಾಡೋದಕ್ಕೆ. ಸೊ ಅದಕ್ಕೆ ನಾನೀಗ ಒಂದೊಂದೇ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಇದು ಬಂದು 3 ತಿಂಗಳು ಪಾಪು ಡೆಲಿವರಿ ಆಗಿ ಅವ್ರಿಗೆ 3 ತಿಂಗಳಾಗಿದೆ. ಮಗು ನೋಡ್ಕೋಬೇಕು. ಮಗುದು A to Z ಮಾಡಬೇಕು. ಮಗುಗೆ ಸ್ನಾನ ಮಾಡಿಸ್ಬೇಕು, ಮಸಾಜ್ ಮಾಡಿಸ್ಬೇಕು, ಬಟ್ಟೆ ಒಗೆದಾಕಬೇಕು, ಮಗುಗೆ ತಿನ್ನಿಸ್ಬೇಕು, ಮಗು ಮಲ್ಕೊಟ್ಟಾಗ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ಬೇಕು. ಯಾವ ಥರ ಅಂತಂದರೆ ಮಗು ಮಲ್ಕೊಂಡಾಗ ತರಕಾರಿ ಹಚ್ಕೊಡೋದು, ಒಂದು ಬಟ್ಟೆ ಮಡ್ಚ್ಕೊಡೋದು, ಈ ಥರ ಅಷ್ಟೇ. ನಾನೆಲ್ಲ ಮನೆ ಕೆಲಸ ಮಾಡಿರಿ, ರೆಸ್ಟ್ ರೂಮ್ ತೊಳಿರಿ ಅಂತ ಹೇಳ್ತಾ ಇಲ್ಲ. ಮಗು ಕೆಲಸ ಬಿಟ್ಟಿದ್ದೀವಿ. ಮಗು A to Z ಕೆಲಸ. ಅದಾದಮೇಲೆ ಸಣ್ಣ ಪುಟ್ಟ ತರಕಾರಿ ಹಚ್ಕೊಡಿ, ಮತ್ತು ಬಟ್ಟೆ ಗಿಟ್ಟೆ ಮಡ್ಚ್ಕೊಡಿ, ಇಷ್ಟೇನೆ. ಆಮೇಲೆ ತಿಂಗಳಿಗೆ ನಿಮಗೆ ಫ್ರೈಡೇ ಸಾಯಂಕಾಲ ಹೋಗಿ ಸಂಡೇ ಸಾಯಂಕಾಲ ಅವ್ರ ಮನೆಗೆ ಬಂದುಬಿಡಿ. ಸಂಬಳ ಬಂದು 1ನೇ ತಾರೀಕಿಂದ 5ನೇ ತಾರೀಕೊಳಗೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ನಮ್ಮ ಕೆಲಸ ಬೇಕೇ ಬೇಕು, ನಂಗೆ ಅವಶ್ಯಕತೆ ಇದೆ ಅನ್ನೋರು ಮಾತ್ರ ದಯವಿಟ್ಟು ನಿಮ್ಮ ನಂಬರ್ ಹಾಕಿ, ಇನ್ಸ್ಟಾಗ್ರಾಮ್ ಮೆಸೇಜರಲ್ಲಿ ಹಾಕಿ ದಯವಿಟ್ಟು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಿನ್ನೆಯಿಂದ 4-5 ಜನ ಹುಡುಗಿರು ಕಾಲ್ ಮಾಡಿದ್ದಾರೆ. ಅವ್ನು ಯಾರೋ ರಾಹುಲ್ ಅಂತೆ, ಸಲೀಮ್ ಅಂತೆ, ಖಾನ್ ಅಂತೆ, ಅವ್ನು ಯಾವನ್ ಬೋಳಿ ಮುಂಡೆ ಮಗನೋ ಗೊತ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ. ನಾನು ಕೆಲ್ಸಕ್ಕೆ ಬರೋರ ಬಗ್ಗೆ ನಾನು ಮಾತಾಡ್ತಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಅವ್ನು ಯಾವನೋ ನಂದು 40 ಕೋಟಿ ಆಸ್ತಿ ಇದೆ, ನಿಮಗೆ 30,000 ಸಂಬಳ ಕೊಡ್ತೀನಿ, ನನ್ನ ಮನೆ ಕೆಲ್ಸಕ್ಕೆ ಬರ್ತೀಯ ಅಂತ ಅಂದಿದ್ದಾನೆ. ಅವ್ನಿಗೆ ಹೇಳ್ರಿ, ನಮ್ಮ ಮನೆ ಬಾತ್ರೂಮ್ ಬಂದು ತೊಳಿ, ನಾನೇ 20,000 ಕೊಡ್ತೀನಿ ಅಂತೇಳಿ ಅವನಿಗೆ. ಅವ್ನು ಯಾವನ್ ಬೋಳಿ ಮಗ ಹಾಕಿದಾನಲ್ಲ, ಹುಡುಗಿರಿಗೆಲ್ಲ ಕಾಲ್ ಮಾಡಿ ಹಾಕಿದಾನಲ್ಲ, ಅವ್ನಿಗೆ ಈ ವಿಡಿಯೋ, ಇದನ್ನು ನನ್ನ ವಿಡಿಯೋ ನೋಡ್ತಾನೆ, ನನ್ನ ಫೋಟೋ ಕ್ಲಿಕ್ ಮಾಡ್ಕೊತಾನೆ. ನಾನು ಶೋಭಾ ಮೇಡಮು ಈ ಮೀಟಿಂಗಲ್ಲಿದ್ದಾರೆ ಅಂತ ಹೇಳ್ತಾನಂತೆ. ನಾನು ಯಾವ ಹುಡುಗರನ್ನೂ ಬಿಟ್ಟಿಲ್ಲ, ನಾನು ಯಾವ ಲೇಡೀಸ್ನೂ ಬಿಟ್ಟಿಲ್ಲ. ದಯವಿಟ್ಟು ನನ್ನ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ದೀರಾ. ನಾನೇ ಇದು. ನನ್ನ ಹೆಸರೇ ಶೋಭಾ ಶ್ರೀನಿವಾಸ್ ಅಂತ. ನಾನು ಬೆಂಗಳೂರಲ್ಲಿರೋದು. ನಾನು 10 ಇಯರ್ಸಿಂದ ಏಜೆನ್ಸಿ ನಡೆಸ್ತಾ ಇದ್ದೀನಿ. ಯಾರೂ ನಂಬಿ ಹೋಗಬೇಡಿ ದಯವಿಟ್ಟು. ನಾನೊಂದ್ಸಲಿ ನಾರ್ಮಲ್ ಕಾಲ್ ಮಾಡ್ತೀನಿ. ನಂದು ಕೊನೆ ನಂಬರು 3060. ನನ್ನ ನಂಬರ್ ನೋಡ್ಕೊಳ್ಳಿ. ಒಂದ್ಸಲಿ ವೀಡಿಯೋ ಕಾಲ್ ಮಾಡ್ತೀನಿ. ವೀಡಿಯೋ ಕಾಲ್ ಮಾಡಿದ್ಮೇಲೆ ಇಂಥ ಕಡೆ ಮೆಜೆಸ್ಟಿಕ್ ಬರಬೇಕಾ, ಎಲ್ಲಿಗೆ ಬರಬೇಕು ಅಂತ ನಾನೇ ಹೇಳ್ತೀನಿ. ಬೇರೆ ಯಾರೇ ಹುಡುಗರಾಗಲಿ, ಯಾರೇ ಹುಡುಗಿರಾಗಲಿ, ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ಹುಡುಗಿರು ದಯವಿಟ್ಟು ಹೋಗಬೇಡಿ. ನಿನ್ನೆಯಿಂದ ನನಗೆ 5 ಕಾಲ್ ಬಂದಿದೆ. ನಾನು ಆ ನಂಬರ್ ತೊಗೊಂಡು ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಯಾವ ಹುಡುಗರನ್ನೂ ಬಿಟ್ಟಿಲ್ಲ, ಯಾವ ಹುಡುಗಿರನ್ನೂ ಬಿಟ್ಟಿಲ್ಲ. ನಿಮ್ಮ ಹತ್ರ ಚೀಟ್ ಮಾಡ್ತಿದ್ದಾರೆ, ಹುಷಾರಾಗಿರಿ. ಥ್ಯಾಂಕ್ ಯು.